ಬೆಂಗಳೂರಿನ ಪೊಲೀಸರು ಮಾದಕ ವಸ್ತುಗಳ ವಿರುದ್ಧ ಕಾರ್ಯಾಚರಣೆಯನ್ನು ನಿರಂತರವಾಗಿ ನಡೆಸ್ತಾ ಇದ್ದಾರೆ. ಅದರಲ್ಲೂ ಕೂಡ ಹೊಸ ವರ್ಷದ ಸಂದರ್ಭದಲ್ಲಿ ದೊಡ್ಡ ಮಟ್ಟದಲ್ಲಿ ಕಾರ್ಯಾಚರಣೆಗಳು ನಡೀತಾ ಇದೆ. ಇಲ್ಲಿ ಒಂದು ಡೀಟೇಲ್ ಸಿಗ್ತಾ ಇದೆ. ವೃತ್ತಿಯಲ್ಲಿ ಅಡುಗೆ ಭಟ್ಟನಾಗಿದ್ದ, ಆದರೆ ಗಾಂಜಾ ಪೆಡ್ಲರ್ ಆಗಿದ್ದ. ಬೆಂಗಳೂರಲ್ಲಿ ಅಡುಗೆ ಭಟ್ಟ ಹಾಗೂ ಗಾಂಜಾ ಪೆಡ್ಲರ್ ಈತರನ್ನ ಅರೆಸ್ಟ್ ಮಾಡಲಾಗಿದೆ. ಕೆಂಗೇರಿ ಪೊಲೀಸರು ಅರೆಸ್ಟ್ ಮಾಡಿರೋದು. ಕಾಲೇಜು ವಿದ್ಯಾರ್ಥಿಗಳಿಗೆ ಗಾಂಜಾ ಮಾರಾಟ ಮಾಡ್ತಾ ಇದ್ದ ಮುಖೇಶು ಬೈಕಿನ ಡಿಕ್ಕಿಯಲ್ಲಿ ಗಾಂಜಾ ಇಟ್ಟು ಹಾಡ ಹಗಲೇ ಮಾರಾಟ ಮಾಡ್ತಾ ಇದ್ದ. ಏನೋ ಈತ ಈ ಹಿಂದೆಯೂ ಕೂಡ ಬಿಹಾರದಲ್ಲೂ ಕೂಡ ಇದೇ ರೀತಿ ಗಾಂಜಾ ಮಾರಾಟ ಮಾಡಿ ಅರೆಸ್ಟ್ ಆಗಿದ್ದ. ನಂತರ ಅಲ್ಲಿಂದ ಜೈಲಿಂದ ಬಿಡುಗಡೆಯಾಗಿದ್ದ. ನಂತರ ಬಂದಿದ್ದು ಬೆಂಗಳೂರಿಗೆ. ಬೆಂಗಳೂರಲ್ಲಿ ಅಡುಗೆ ಸಹಾಯಕನಾಗಿ ಕೆಲಸ ಮಾಡ್ತಾ ಇದ್ದ. ಇದರ ಜೊತೆಗೆ ಅದು ವೃತ್ತಿ, ಪಾರ್ಟ್ ಟೈಮ್ ವೃತ್ತಿಯಾಗಿ ಗಾಂಜಾ ಮಾಡ್ತಿದ್ದ. ಅಥವಾ ಇದು ವೃತ್ತಿ ಅದು ಪಾರ್ಟ್ ಟೈಮೋ ಗೊತ್ತಿಲ್ಲ. ಇದಕ್ಕಿಂತ ಜಾಸ್ತಿ ಅಂದರೆ ಅಡುಗೆ ಸಹಾಯಕನಾಗಿ ದುಡಿಯೋದಕ್ಕಿಂತ ಜಾಸ್ತಿ ಇಲ್ಲಿ ದುಡಿತಾ ಇದ್ದ ಅಂತ ಅನ್ಸುತ್ತೆ. ಅಡುಗೆ ಸಹಾಯಕ ಅನ್ನೋದು ಪಾರ್ಟ್ ಟೈಮು, ಇದು ವೃತ್ತಿಯಾಗಿತ್ತು ಅಂತ ಅನಿಸ್ತಾ ಇದೆ. ಈತನನ್ನ ಸದ್ಯ ಕೆಂಗೇರಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ, ಗಾಂಜಾ ಜಪ್ತಿ ಮಾಡಿದ್ದಾರೆ. ವಿದ್ಯಾರ್ಥಿಗಳನ್ನ ಕಾನ್ಸಂಟ್ರೇಟ್ ಮಾಡಿ, ವಿದ್ಯಾರ್ಥಿಗಳನ್ನ ಟಾರ್ಗೆಟ್ ಮಾಡಿ ಈತ ಗಾಂಜಾ ಮಾರಾಟ ಮಾಡ್ತಾ ಇದ್ದ. ಬೆಂಗಳೂರಲ್ಲಿ ನಡೀತಾ ಇರುವಂತಹ ಕಾರ್ಯಾಚರಣೆಯ ಬಗ್ಗೆ ಮಾಹಿತಿ ಕೊಟ್ವಿ. ಇನ್ನು ಹೊಸ ವರ್ಷಕ್ಕೆ ನಶೆ ಏರಿಸೋದಕ್ಕೆ ರೆಡಿಯಾಗಿದ್ದಂಥ ಗಾಂಜಾ ಗ್ಯಾಂಗ್ ಅನ್ನು ಧಾರವಾಡದಲ್ಲೂ ಕೂಡ ಅರೆಸ್ಟ್ ಮಾಡಲಾಗಿದೆ. ಧಾರವಾಡದ ಗರಗ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ಮಾಡಿದ್ದಾರೆ. ಆರೋಪಿಯೊಬ್ಬರನ್ನು ಅರೆಸ್ಟ್ ಮಾಡಿದ್ದಾರೆ. ಸಿಕ್ಕಿರೋದು 51 ಕೆಜಿ ಗಾಂಜಾ. ಭರ್ಜರಿ 51 ಕೆಜಿ ಗಾಂಜಾವನ್ನು ವಶ ಪಡೆದಿದ್ದಾರೆ. ಇನ್ನು ಕಳೆದ ವಾರ 35 ಲಕ್ಷ ಮೌಲ್ಯದ ಸ್ಪಿರಿಟ್ ವಶಪಡಿಸಿಕೊಂಡಿದ್ರು ಪೊಲೀಸರು. ಈಗ 13 ಲಕ್ಷ ಮೌಲ್ಯದ ಗಾಂಜಾ, 51 ಕೆಜಿ ಗಾಂಜಾ. ಧಾರವಾಡದ ಎಸ್ಪಿ ಗುಂಜನ್ ಆರ್ಯ ನೇತೃತ್ವದಲ್ಲಿ ಈ ಕಾರ್ಯಾಚರಣೆಯಾಗಿದೆ. ಇದೆಲ್ಲವೂ ಕೂಡ ಹೊಸ ವರ್ಷದ ಸಂಭ್ರಮಕ್ಕೆ ತರಲಾಗ್ತಾ ಇದ್ದಿದ್ದು, ಅಥವಾ ಹೊಸ ವರ್ಷದ ಸಂದರ್ಭದಲ್ಲಿ ಸೆಲೆಬ್ರೇಟ್ ಮಾಡೋದಕ್ಕೆ, ಸೇಲ್ ಮಾಡೋದಕ್ಕೆ ತಂದಿಡ್ತಾ ಇದ್ದಂಥ ಗಾಂಜಾ ಅನ್ನೋದು ಗೊತ್ತಾಗಿದೆ. ಸುಮಾರು 51 ಕೆಜಿ ಕಮರ್ಷಿಯಲ್ ಕ್ವಾಂಟಿಟಿ ಆಫ್ ಗಾಂಜಾ ಸೀಸ್ ಆಗಿದೆ. 26ನೇ ತಾರೀಕು ಈ ಥರ ಕೇಸ್ ಆಗಿತ್ತು. ಆವಾಗ ನಾವೇ 30,000 ಲೀಟರ್ ಸುಮಾರು ಸ್ಪಿರಿಟ್ ಸೀಸ್ ಮಾಡಿದ್ದೀವಿ. 2 ಲಾರಿಯಲ್ಲಿ ಮತ್ತೆ ಅದು ಡಿಸ್ಗೈಸ್ ಮಾಡ್ಕೊಂಡು ಹೋಗ್ತಿದ್ರು. ಅದೂ ಭಾಳ ದಕ್ಷ ಒಂದು ಕಾರ್ಯಾಚರಣೆ ಇತ್ತು. ಯಾಕಂದರೆ ನಮಗೆ ಮಾಹಿತಿ ಭಾಳ ವೀಕ್ ಇತ್ತು. ಆದಮೇಲೇನು ನಮ್ಮ ಇನ್ಸ್ಪೆಕ್ಟರ್ ಮತ್ತು ಸಬ್ ಇನ್ಸ್ಪೆಕ್ಟರ್ ಸಿಬ್ಬಂದಿ ಜೊತೆಗೆ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಅದರ ಇನ್ವೆಸ್ಟಿಗೇಷನಲ್ಲಿ ನಾವೇ ಅಲ್ಲಿ ಸ್ಟಾಪ್ ಆಗಿಲ್ಲ. ನಮಗೆ ಏನು ಡೌಟ್ ಬಂತಿತ್ತು ಕಿ ಈಗ ಇದು ಒಂದು ನೆಕ್ಸಸ್ ಥರ ಇರ್ಬೋದು, ಒಂದು ದೊಡ್ಡ ನೆಟ್ವರ್ಕ್ ಇರ್ಬೋದು. ಅದಕ್ಕೋಸ್ಕರನೂ ಮತ್ತು ನಮ್ಮದು ಮೇನ್ ಟಾರ್ಗೆಟ್ ಅದೇ ಆರ್ಗನೈಸ್ ಕ್ರೈಮ್. ಸೊ ಆರ್ಗನೈಸ್ ಕ್ರೈಮಲ್ಲಿ ಇದು ನಮ್ಮದು ಒಂದು ಒಳ್ಳೆಯ ಸ್ಟೆಪ್ ಇದೆ. ಇದರಲ್ಲಿ ಮತ್ತೆ ನಮಗೆ ಒಂದು ಯಶಸ್ವಿಯಾಗಿದೆ ರೇಡ್. ಅದರಲ್ಲಿ ನಮಗೆ 51 ಕೆಜಿ ಸುಮಾರು ಗಾಂಜಾ, ಅದು 13 ಲಕ್ಷ ಬೆಲೆ ನಮಗೆ ಸಿಕ್ಕಿದೆ. ಮತ್ತು ಇನ್ನೂ 2 ಅಕ್ಯೂಸ್ಡ್ ಆರೋಪಿಗಳು ನಾವೇ ಅರೆಸ್ಟ್ ಮಾಡಿದ್ದೀವಿ. ಈಗ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.